ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನೆ ನನ್ನ ಪ್ರೀತಿ ಕಣೆ ಭಾಗ 5. ಸಾಯಂಕಾಲ ಕ್ಯಾಂಪ್ಗೆ ಹೊರಡಲು ಸಿದ್ಧವಾಗುವ ವೇಳೆಗೆ ಸುಮತಿ ಮನೆಗೆ ಬಂದಳು. ಮನು, ಯಾಕೋ ಗೊತ್ತಿಲ್ಲ ಕಣೋ, ಒತ್ತಾಯ ಮಾಡಿ ನಾನೇ ಚೈತ್ರಾಳಿಗೆ ಹೋಗು ಎಂದೆ. ಆದರೆ ಇವಾಗ ಬೇಡ, ಅವಳು ಇಲ್ಲೇ ಇರಲಿ ಎಂದು ಮನಸ್ಸು ಹೇಳುತ್ತಿದೆ ಎಂದಳು. ಆಗ ಮನೈ ನಗುತ್ತಾ, ಹುಚ್ಚಿ, ಹಾಗೇನು ಯೋಚನೆ ಮಾಡಬೇಡ, ನಾನು ಅವಳ ಜೊತೆಯಲ್ಲಿ ಇರುತ್ತೇನೆ ಎಂದಾಗ ಸುಮತಿ ಸರಿ ಎಂದು ಸುಮ್ಮನಾದಳು. ಬಾ, ನಿನ್ನನ್ನು ಮನೆಗೆ ಬಿಟ್ಟು ನಾನು ಚೈತ್ರಾಳ ಜೊತೆ ಕಾಲೇಜ್ ಹೊರಡುತ್ತೇನೆ ಎಂದೆನು. ಆಗ ಸುಮತಿ, ಬೇಡ, ನಾನು ಇಲ್ಲಿಯೇ ಆಂಟಿ ಜೊತೆ ಮಾತನಾಡುತ್ತಾ ಇರುತ್ತೇನೆ, ನೀನು ಚೈತ್ರಾಳನ್ನು ಕರೆದುಕೊಂಡು ಹೊರಡು, ಹೋದ ಮೇಲೆ ಕರೆ ಮಾಡು ಎಂದು ಹೇಳಿ ಶಾರದಾಳನ್ನು ಹುಡುಕುತ್ತಾ ಒಳಗೆ ನಡೆದಳು. ಇವನು ಹೋಗುವಷ್ಟರಲ್ಲೇ ಚೈತ್ರ ಬಾಗಿಲ ಬಳಿ ಸಿದ್ಧವಾಗಿ ಕಾದು ನಿಂತಿದ್ದಳು. ಮನೆ ಚೈತ್ರಾಳ ಹತ್ತಿರ, ಚೈತ್ರ, ಮನೆಗೆ ಸುಮಾ ಬಂದಿದ್ದಳು ಎಂದಾಗ ಚೈತ್ರ, ಸರಿ, ಹಾಗಾದರೆ ನಾನು ಅವಳನ್ನು ಭೇಟಿ ಮಾಡಿಯೇ ಹೋಗುತ್ತೇನೆ, ನೀನು ಮನೆಯ ಕಡೆಗೆ ಗಾಡಿ ತಿರುಗಿಸು ಎಂದಳು. ಸರಿ ಎಂದು ಮತ್ತೆ ಮನೆಯ ಕಡೆಗೆ ಸಾಗಿದರು. ಮನೆಗೆ ಹೋಗಿ ಶಾರದಾ ಮತ್ತೆ ಸುಮತಿಳಿಗೆ ವಿದಾಯ ಹೇಳಿ ಹೊರಟಾಗ ಶಾರದಾ ತನ್ನ ಸೊಸೆಯ ಹಣೆಗೊಂದು ಮುತ್ತನಿಕ್ಕಿ, ನನ್ನ ಸೊಸೆಯನ್ನು ಚೆನ್ನಾಗಿ ನೋಡಿಕೋ ಎಂದು ಹೇಳಿ ಕಳುಹಿಸಿದರು. ಮನೈ ಬೈಕ್ ಕಾಲೇಜ್ ಕಡೆ ಸಾಗಿತು. ಮಧ್ಯೆ ಇರುವಾಗಲೇ ಕಾಲ್ ಮಾಡಿದ್ದ ಸಂಧ್ಯಾ, ಎಲ್ಲೇ ಇದ್ದೀಯಾ, ಲೇಟ್ ಆಗ್ತಾ ಇದೆ, ಬೇಗ ಬಾ ಎಂದು ಹೇಳಿದಾಗ ಚೈತ್ರ, ಆಯ್ತಮ್ಮ ತಾಯಿ, ಬರ್ತಾ ಇದ್ದೀವಿ, ಇಲ್ಲೇ ಕಾಲೇಜ್ ಹತ್ತಿರದಲ್ಲೇ ಇದ್ದೇವೆ ಎಂದು ಹೇಳಿ ಫೋನ್ ಇಟ್ಟಳು. ಯಾರದ್ದೇ ಅದು ಫೋನ್ ಎಂದಾಗ ಚೈತ್ರ, ಸಂಧ್ಯಾ ಮಾಡಿದ್ದಳು, ಬೇಗ ಬನ್ನಿ ಎಂದಳು ಎಂದಾಗ ಮನೈ ಬೈಕ್ ವೇಗವನ್ನು ಹೆಚ್ಚಿಸಿ 2 ನಿಮಿಷದಲ್ಲಿ ಸಂಧ್ಯಾಳ ಮುಂದೆ ಬೈಕ್ ನಿಲ್ಲಿಸಿ, ಹೇಗೆ ಎಂದು ಕಣ್ಣು ಬಿಡುಕಿಸಿದ. ಆಗ ಸಂಧ್ಯಾ, ಸರಿ ಸರಿ, ಬಂದಿದ್ದಾಯ್ತು, ಬೇಗ ಬಸ್ ಹತ್ತಿ, ಇಲ್ಲ ಅಂದರೆ ನಿಂತ್ಕೊಂಡು ಹೋಗಬೇಕಾಗುತ್ತದೆ ಎಂದು ಚೈತ್ರಾಳನ್ನು ಕೈ ಹಿಡಿದುಕೊಂಡು ಬಸ್ ಹತ್ತಿಸಿ ಇಬ್ಬರು ಒಂದೇ ಸೀಟಿನಲ್ಲಿ ಕುಳಿತರು. ಆಗ ಬೈಕ್ ನಿಲ್ಲಿಸಿ ಬಂದ ಮನೆ, ಸಂಧ್ಯಾ ಪುಟ, ನೀನು ಬೇರೆ ಸೀಟ್ನಲ್ಲಿ ಕೂರು ಬಂಗಾರ, ನಾನು ನಿಮ್ಮ ಅತ್ತಿಗೆ ಜೊತೆ ಕೂರುತ್ತೇನೆ ಎಂದಾಗ ಮುಖ ಊದಿಸಿ ಎದ್ದು ಹೊರಡಲು ಸಿದ್ಧಳಾದಳು. ಆಗ ಚೈತ್ರಾಳೆ ಅವಳನ್ನು ತಡೆದು, ಬೇಡ, ಇಲ್ಲಿಯೇ ಕೂರು, ಅವರು ಹಿಂದಿನ ಸೀಟಿನಲ್ಲಿ ಕೂರಲಿ ಎಂದಾಗ ಸಂಧ್ಯಾಳ ಮುಖ ಅರಳಿತು, ಮನೆ ಮುಖ ಬಾಡಿತು. ಸ್ವಲ್ಪ ಹೊತ್ತಿಗೆ ಬಸ್ ಹೊರಟಿತು. ಎಲ್ಲರೂ ಖುಷಿಯಿಂದ ಕೂಗಾಡತೊಡಗಿದರು. ಮನೆ ಚೈತ್ರಾಳ ಮುಖದಲ್ಲಿನ ಖುಷಿ ಕಂಡೆ ತಾನು ಖುಷಿಯಾದನು. ಸಂಧ್ಯಾ ಕಿಟಕಿಯಿಂದಾಚೆಗೆ ಅದು ಇದು ತೋರಿಸುತ್ತಾ ಮಾತಿಗೆ ಶುರುವಿಟ್ಟುಕೊಂಡಿದ್ದಳು. ಆ ಮಾತಿನ ಮಲ್ಲಿ ಮನೆ ಅವರ ಮಾತು ಆಲಿಸುತ್ತಾ ಹಾಗೆ ಸೀಟಿಗೆ ಹೊರಗಿ ಮಲಗಿದನು. ಸುತ್ತಲೂ ಸಾಲು ಸಾಲಾಗಿ ಎತ್ತರಕ್ಕೆ ಬೆಳೆದು ನಿಂತ ಮರದ ಸಾಲುಗಳು, ಎಲ್ಲೂ ನಿಲ್ಲದೆ ಓಡುತ್ತಿರುವ ಬಿಳಿ ಮೋಡಗಳ ಸಾಲುಗಳು ಒಮ್ಮೊಮ್ಮೆ ಒಂದೊಂದು ರೂಪವನ್ನು ತಳೆಯುತ್ತಿವೆ ಎನಿಸಿತು ಅವಳಿಗೆ. ಸಂಧ್ಯಾ ಆಗಲೇ ನಿದ್ರೆಗೆ ಜಾರಿದ್ದಳು. ಸ್ವಲ್ಪ ಹೊತ್ತಿಗೆ ಸೂರ್ಯ ತನ್ನ ದಿನದ ಕೆಲಸವನ್ನು ಮುಗಿಸಿ ಅವಸರದಲ್ಲಿ ತಾನು ಚೆಲ್ಲಿದ ರಂಗನ್ನು ತೆಗೆದುಕೊಳ್ಳುವುದನ್ನು ಮರೆತು ಹಾಗೆಯೇ ಜಾರಿದ್ದನ. ಸೂರ್ಯ ಅಲ್ಲಿದ್ದನು ಎಂಬುದಕ್ಕೆ ಕುರುಹಾಗಿ ನೆತ್ತರ ಹೊಳೆದಂತೆ ಅಲ್ಲಿ ಕೆಂಬಣ್ಣ ಚೆಲ್ಲಿತ್ತು. ಆ ನಿಸರ್ಗದ ಸೌಂದರ್ಯವನ್ನು ಸವಿಯುತ್ತಾ ಚೈತ್ರ ಕುಳಿತಿದ್ದಳು. ಆಗ ಪಕ್ಕದ ದಾರಿಯ ಬದಿಯಲ್ಲಿ ಬೆಳೆದ ಆಳೆತ್ತರದ ಹುಲ್ಲಿನ ಮಧ್ಯೆ ಏನೋ ಹೊಳೆಯುತ್ತಿರುವ ಹಾಗೆ ಕಾಣಿಸಿತು. ಅದನ್ನೇ ದಿಟ್ಟಿಸಿ ನೋಡುತ್ತಾಳೆ. ಅದೊಂದು ನಾಗರ ಹಾವು ಆಗಿತ್ತು. ಅದರ ಮೈಬಣ್ಣ ಆ ಇಳಿಸಂಜೆಯಲ್ಲೂ ಪಳಪಳ ಹೊಳೆಯುತ್ತಿತ್ತು. ಒಮ್ಮೆಲೆ ಆ ಹಾವು ಎಗರಿ ಚೈತ್ರಾಳ ಮೇಲೆ ಬಿದ್ದಂತೆ ಆಗಿ ಕಿಚಾರಣ ಕಿರುಚಿದಳು ಚೈತ್ರ. ಆ ಕೂಗಿಗೆ ನಿದ್ದೆಯ ಮಂಪರಿನಲ್ಲಿ ಇದ್ದವರು ಬೆಚ್ಚಿ ಬಿದ್ದು ಎದ್ದರು. ಮನೈ ಮತ್ತೆ ಸಂಧ್ಯಾ ಇಬ್ಬರು, ಯಾಕೆ ಚೈತ್ರ, ಏನಾಯಿತು ಎಂದಾಗ ಅದು ಅಲ್ಲಿ ಹಾವು ಎಂದು ತೊದಲಿದಾಗ ಸಂಧ್ಯಾ ಅವಳಿಗೆ ಸ್ವಲ್ಪ ನೀರು ಕುಡಿಸಿದಳು. ಇವರದೇ ಕಾಲೇಜ್ ಲೆಕ್ಚರರ್ ಒಬ್ಬ ಚೈತ್ರಾಳಿಗೆ ಅತಿ ಎನ್ನುವಷ್ಟು ಕಾಳಜಿ ಮಾಡುತ್ತಿದ್ದ. ಅವನ ಉದ್ದೇಶ ಬೇರೆಯಾಗಿ ಎಂದು ಅರಿತ ಚೈತ್ರ ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಲೇ ಇರಲಿಲ್ಲ. ಅವನು ಕೂಡ ಎದ್ದು ಬಂದು, ಏನಾಯ್ತು ಚೈತ್ರ ಎಂದಾಗ ಮನೈ ಮಧ್ಯೆ ಬಾಯಿ ಹಾಕಿ, ಏನೂ ಇಲ್ಲ ಸರ್, ಹಾವು ನೋಡಿ ಭಯಗೊಂಡಿದ್ದಾಳೆ ಅಷ್ಟೇ, ನೀವು ಹೋಗಿ ಎಂದಾಗ ಅವಮಾನದಿಂದ ಕುದಿದ ಸರ್ ಅಲ್ಲಿಂದ ಮುಂದೆ ಸಾಗಿ ತನ್ನ ಸೀಟಿನಲ್ಲಿ ಕುಳಿತನ. ಮನೈ ಮತ್ತೆ ಚೈತ್ರ ಇಬ್ಬರ ಬಗ್ಗೆ ತಿಳಿದಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಚೈತ್ರ ಸಿಗುವಳು ಎಂದು ಬಯಸಿ ಕುಳಿತಿದ್ದನ. ಮನೈಗೆ ಅದು ಗೊತ್ತಾದ ದಿನದಿಂದ ಚೈತ್ರಾಳಿಗೆ ಆದಷ್ಟು ಅವನಿಂದ ದೂರವಿರುವಂತೆ ಸೂಚಿಸಿದ್ದೆನ. ಅತಿಯಾಗಿ ಬೆಚ್ಚಿದ ಚೈತ್ರಾಳನ್ನು ಸಮಾಧಾನ ಮಾಡಲು ಸಾಧ್ಯವಾಗದೆ ಸಂಧ್ಯಾ ಮನೈನನ್ನು ಕರೆದು ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾನೆ.
ಮನೆ ಬಂದು ಚೈತ್ರಾಳ ಪಕ್ಕದಲ್ಲಿ ಕುಳಿತಾಗ ಭಯಗೊಂಡಿದ್ದ ಚೈತ್ರ ಮನೆ ಮಡಿಲಲ್ಲಿ ಪುಟ್ಟ ಮಗುವಿನಂತೆ ಮುದುರಿ ಮಲಗುತ್ತಾಳೆ. ಅವಳ ಕೆನ್ನೆಯನ್ನು ತಟ್ಟಿ ಮಲಗಿಸುತ್ತಾ ಮನೆ ಕೂಡ ಹಾಗೆ ಸೀಟಿಗೆ ಹೊರಗುತ್ತಾನೆ. ಸ್ವಲ್ಪ ಹೊತ್ತಿಗಾಗಲೇ ಚಂದಿರ ತನ್ನ ಹಾಲು ಬೆಳಕನ್ನು ಚೆಲ್ಲತೊಡಗಿದನು. ಆದರೆ ಚೈತ್ರ ಮನೆ ಮಡಿಲಲ್ಲಿ ನಿದ್ರೆಗೆ ಜಾರಿದ್ದಳ. ಸುಮಾರು ರಾತ್ರಿ 10 ಗಂಟೆಯ ಸುಮಾರಿಗೆ ಚಿತ್ರದುರ್ಗವನ್ನು ತಲುಪಿದರು. ಕ್ಯಾಂಪ್ ಇಲ್ಲಿ ಹಾಕುವುದಿಲ್ಲ, ಆದರೆ ಈಗ ಹೊತ್ತಾಗಿರುವುದರಿಂದ ಎಲ್ಲರೂ ಊಟ ಮಾಡಿ ಇಲ್ಲಿಯೇ ರೂಮ್ ಮಾಡಿ ಮಲಗಿದರಾಗಿತ್ತು. ಬೆಳಗ್ಗೆ ಬೇಗನೆ ಎದ್ದು ಮತ್ತೆ ಮುಂದುವರೆದರಾಗಿತ್ತು ಎಂದಾಗ ಎಲ್ಲರೂ ಸರಿ ಎಂದರು. ಎಲ್ಲರೂ ಬಸ್ನಿಂದ ಕೆಳಗಿಳಿದು ಹೋಟೆಲ್ ಒಂದರಲ್ಲಿ ಊಟವನ್ನು ಮುಗಿಸಿ ಅಲ್ಲಿಯೇ ಪಕ್ಕದಲ್ಲಿ ಇದ್ದ ವಿಶ್ರಾಂತಿ ಮಂದಿರದಲ್ಲಿ ರೂಮು ತೆಗೆದುಕೊಂಡು ಹುಡುಗಿಯರು ಒಂದು ಕಡೆ, ಹುಡುಗರು ಹೀಗೆ ಎಲ್ಲರೂ ಒಂದೊಂದು ರೂಮಿನಲ್ಲಿ ವಾಸ್ತವ್ಯ ಹೂಡಿದರು. ಎಲ್ಲರೂ ಬೇಗನೆ ನಿದ್ರೆಗೆ ಜಾರಿದ್ದರು. ಊಟ ಕೂಡ ಸೊಗಸಾಗಿ ಇರುವುದು ಕೂಡ ಅದಕ್ಕೆ ಒಂದು ಕಾರಣವಾಗಿತ್ತು. ರಾತ್ರಿಯ ತಂಗಾಳಿಗೆ ಎಲ್ಲರೂ ಸೊಗಸಾದ ಸವಿನಿದ್ರೆಯಲ್ಲಿ ಮಲಗಿದರು. ಅದಾಗಲೇ ಸಂಧ್ಯಾ ನಿದ್ದೆಗೆ ಜಾರಿ ಚೈತ್ರಾಳ ಮೇಲೆ ಕಾಲು ಹಾಕಿ ಮಲಗಿದಾಗ ಅದರಿಂದ ಎಚ್ಚರವಾದ ಚೈತ್ರ ಅವಳ ಕಾಲನ್ನು ಪಕ್ಕಕ್ಕೆ ಸರಿಸಿ ಮತ್ತೆ ಮಲಗಲು ಯತ್ನಿಸಿದರು. ಅವಳಿಗೆ ಯಾಕೋ ನಿದ್ರೆಯೇ ತಾಗುತ್ತಿಲ್ಲ. ಯಾಕಾದರೂ ಮನೆ ಮಾತು ಕೇಳಿ ತಾನು ಇಲ್ಲಿಗೆ ಬಂದೆನೋ ಎನಿಸತೊಡಗಿತು ಅವಳಿಗೆ. ಮೊಬೈಲ್ ತೆಗೆದುಕೊಂಡು ಕಿವಿಗೆ ಇಯರ್ಫೋನ್ ಸಿಕ್ಕಿಸಿ ತನಗೆ ಇಷ್ಟವಾದ ಹಾಡು ಕೇಳುತ್ತಾ ನಿದ್ರೆ ಮಾಡಲು ಯತ್ನಿಸಿದಳು. ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಎಲ್ಲರೂ ಸ್ನಾನ ಮಾಡಿ ತಿಂಡಿ ಮುಗಿಸಿ ಸಿದ್ಧವಾದಾಗ ಪ್ರಿನ್ಸಿಪಾಲ್ ಬಂದು ಎಲ್ಲರೂ ಮೊದಲು ಚಿತ್ರದುರ್ಗದ ಕೋಟೆಯನ್ನು ನೋಡಿಕೊಂಡು ಹೋಗೋಣ ಎಂದರು. ಎಲ್ಲರಿಗೂ ಚಲನಚಿತ್ರಗಳಲ್ಲಿ ಮಾತ್ರ ನೋಡಿದ್ದ ಕೋಟೆಯನ್ನು ಕಣ್ಣಾರೆ ನೋಡುವ ಸಲುವಾಗಿ ಸರಿ ಎಂದು ಕೋಟೆ ಏರಲು ಸಿದ್ಧರಾದರು. ಎಲ್ಲರೂ ಉತ್ಸಾಹದಿಂದ ಮುಂದೆ ಸಾಗುತ್ತಾ ಹೋಗುತ್ತಿದ್ದರು. ಅಲ್ಲಿ ಒಬ್ಬ ಗೈಡ್ ಇವರಿಗೆ ಆ ಕೋಟೆಯ ಬಗ್ಗೆ ಮತ್ತು ಅಲ್ಲಿದ್ದ ನಾಯಕರ ಸಾಧನೆಗಳನ್ನು ವಿವರಿಸಲು ಎಲ್ಲರಿಗೂ ಆ ಸ್ಥಳದ ಬಗ್ಗೆ ಹೆಮ್ಮೆ ಎನಿಸಿತು. ಮದಕರಿ ನಾಯಕ ಮತ್ತು ಓಬವ್ವಳ ಬಗ್ಗೆ ಎಲ್ಲರೂ ಬಹಳ ಮೆಚ್ಚುಗೆ ಸೂಚಿಸಿದರು. ಓಬವ್ವ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ವೈರಿಗಳಿಂದ ಕೋಟೆಯನ್ನು ರಕ್ಷಿಸಿದ್ದನ್ನು ನೆನಪಿಸಿಕೊಳ್ಳುತ್ತಾ ಹುಡುಗಿಯರು ಕಣ್ಣೀರಾದರು. ಸಮಯವಾಗುತ್ತದೆ, ಬೇಗ ಬನ್ನಿ ಎಂದು ಎಲ್ಲರಿಗೂ ಹೊರಡಿಸಿಕೊಂಡು ಬಸ್ ಹತ್ತಿಸಿದರು. ಎಲ್ಲರೂ ಅವರವರ ಜಾಗಗಳಲ್ಲಿ ಇರುವುದನ್ನು ಖಚಿತಪಡಿಸಿಕೊಂಡು ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಕ್ಯಾಂಪ್ ಹಾಕಲು ಯೋಜಿಸಿದ್ದ ಸ್ಥಳಕ್ಕೆ ಬಂದು ಬಸ್ ಸದ್ದು ಮಾಡುತ್ತಾ ನಿಂತಿತು. ಎಲ್ಲರೂ ಖುಷಿಯಿಂದ ಇಳಿದು ಅದು ಇದು ಮಾತನಾಡುತ್ತಾ ನಿಂತರು. ಲೆಕ್ಚರರ್ಸ್ ಬಂದು ಇವರೆಲ್ಲರನ್ನೂ ಕರೆದುಕೊಂಡು ಹೊರಟರು. ಪುಟ್ಟದಾಗಿ ಹರಿಯುವ ಒಂದು ತೊರೆಯು ಸದ್ದು ಮಾಡುತ್ತಾ ನಿಧಾನವಾಗಿ ಹರಿಯುತ್ತಾ ಸಾಗುತ್ತಿತ್ತು. ಅದರ ಕಲಕಲನಾದಕ್ಕೆ ಬೆರಗಾಗಿ ಎಲ್ಲರೂ ಅದು ಇರುವ ಜಾಗವನ್ನು ಹುಡುಕಿ ಆ ತಿಳಿ ನೀರನ್ನು ಒಬ್ಬರ ಮೇಲೆ ಒಬ್ಬರು ಎರಚುತ್ತಾ ಆಟವಾಡಲು ಶುರು ಮಾಡಿದರು. ಎಲ್ಲರ ಮುಖದಲ್ಲಿಯೂ ಒಂದು ಅವರ್ಣೀಯ ಆನಂದ ತುಂಬಿ ತುಳುಕುತ್ತದೆ. ಮನೆ ಬೊಗಸೆ ತುಂಬ ನೀರು ತೆಗೆದುಕೊಂಡು ಚೈತ್ರಾಳ ಮುಖಕ್ಕೆ ಎರಚಿದನು. ಆ ನೀರು ಅವಳ ಕೇಶದಲ್ಲಿ ಸಿಲುಕಿ ಮುತ್ತಿನ ಹರಳಿನ ಹಾಗೆ ಹೊಳೆಯುವಂತೆ ಕಾಣಿಸುತ್ತದೆ. ಸಂಧ್ಯಾ ಮನೆ ಜೊತೆ ವಾದಕ್ಕಿಳಿದಳು. ಚೈತ್ರಾಳಿಗೆ ಅವರಿಬ್ಬರ ನಡುವಿನ ಜಗಳ ಬಿಡಿಸುವಷ್ಟರಲ್ಲಿ ಸಾಕಾಗಿತ್ತು. ಹುಡುಗಿಯರೆಲ್ಲ ಸೇರಿ ರುಚಿಯಾದ ಅಡುಗೆಯನ್ನು ಮಾಡಿ ಎಲ್ಲರಿಗೂ ಬಡಿಸಿದರು. ಎಲ್ಲರೂ ತಿಂದು ತೇಗಿ ಅಡುಗೆ ಮಾಡಿದವರನ್ನು ಹೊಗಳಿದ್ದೇ ಹೊಗಳಿದ್ದು. ಅದರಲ್ಲಿ ಸಿಂಹಪಾಲು ಚೈತ್ರಾಳದ್ದೇ ಇತ್ತು. ಅಡುಗೆ ಕಲೆ ಅವಳಿಗೆ ಅಮ್ಮನಿಂದ ಬಳುವಳಿಯಾಗಿ ಬಂದಿತ್ತು. ಊಟ ಮುಗಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಎಲ್ಲರೂ ಬೆಟ್ಟವನ್ನು ಏರಲು ಸಿದ್ಧರಾದರು. ಹೆಗಲಿಗೆ ಒಂದು ಪುಟ್ಟ ಬ್ಯಾಗ್, ಅದರಲ್ಲಿ ಒಂದು ಚಿಕ್ಕ ನೀರಿನ ಬಾಟಲ್, ಒಂದು ಹಗ್ಗ, ಟಾರ್ಚ್, ಒಂದು ಫಸ್ಟ್ ಏಡ್ ಬಾಕ್ಸ್ ಇವಿಷ್ಟು ತೆಗೆದುಕೊಂಡು ತಮ್ಮ ಚಾರಣವನ್ನು ಆರಂಭಿಸಿದರು. ಎಲ್ಲರೂ ಅದು ಇದು ಮಾತನಾಡುತ್ತಾ ಸಾಗುತ್ತಿದ್ದರು. ಚೈತ್ರಾಳ ಕೈಯನ್ನು ಸಂಧ್ಯಾ ಗಟ್ಟಿಯಾಗಿ ಹಿಡಿದುಕೊಂಡು ಸಾಗುತ್ತಿದ್ದಳು. ಅವರ ಹಿಂದೆಯೇ ಮನೆ ಮತ್ತು ಅವನ ಸ್ನೇಹಿತರು ಬರುತ್ತಿದ್ದರು. ಹಾಗೆ ಸಾಗುವಾಗ ಚೈತ್ರಾಳ ಚಪ್ಪಲಿ ಒಂದು ಕಲ್ಲಿಗೆ ತಾಗಿ ಕಾಲು ಸ್ವಲ್ಪ ಹೊರಳಿತು. ಆಗ ಅದನ್ನು ನೋಡಿದ ಮನೆ ಚೈತ್ರ ಎಂದು ಜೋರಾಗಿ ಕಿರುಚಿದನು. ಎಲ್ಲರೂ ನಡೆಯುವುದನ್ನು ಬಿಟ್ಟು ಇವರನ್ನೇ ನೋಡತೊಡಗಿದರು. ಆಗ ಚೈತ್ರ ಮನೆಗೆ ಯಾಕೆ ಏನೂ ಆಗಿಲ್ಲ ಎಂದು ಹೇಳಿದಾಗ ಮನೆಗೆ ಸಮಾಧಾನ ಆಯಿತು. ಆದರೂ ಕೂಡ ಅವಳ ಬೆಂಗಾವಲಾಗಿ ಅವಳ ಹಿಂದೆಯೇ ಸಾಗತೊಡಗಿದನು. ಎಲ್ಲ ಸ್ನೇಹಿತರು ಏನಪ್ಪ ಮನೆ, ಆವಾಗಿನಿಂದ ನಾವು ನೋಡ್ತಾ ಇದ್ದೀವಿ, ಈವಾಗ್ನಿಂದನೇ ಎಷ್ಟು ಕಾಳಜಿ ವಹಿಸುವ ನೀನು ಮುಂದೆ ಅತ್ತಿಗೆನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯಾ ಎಂಬುದನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ ಎನಿಸುತ್ತದೆ ಎಂದಾಗ ಮನೆ ನಗುತ್ತಾ ಹಾಗೇನೂ ಇಲ್ಲ ಎಂದು ನಗುತ್ತಾ ಮುಂದೆ ಸಾಗಿದನು.
ಸಂಧ್ಯಾ ಚೈತ್ರಾಳಿಗೆ ಸುತ್ತಮುತ್ತಲೂ ಇರುವ ಗಿಡಮರಗಳನ್ನು ತೋರಿಸುತ್ತಾ ಅದು ಯಾವ ಮರ ಇದು ಯಾವ ಮರ ಎಂದು ತಲೆ ತಿನ್ನುತ್ತಿದ್ದಳ. ಅದನ್ನು ನೋಡಿದ ಮನೆ ಸ್ನೇಹಿತರು, ಅಮ್ಮ ತಾಯಿ, ಎಲ್ಲ ಮರಗಳ ಹೆಸರನ್ನು ಕೇಳಿ ಏನ್ ಮಾಡ್ಕೊಳ್ತೀಯಾ? ಸುಮ್ಮನೆ ಯಾಕೆ ಅವರ ತಲೆ ತಿಂತೀಯಾ? ನಿಂಗೆ ನೇಣು ಹಾಕಿಕೊಳ್ಳಲು ಗಟ್ಟಿಯಾಗಿ ಇರುವ ಮರ ಬೇಕಾ? ನಾವು ತೋರಿಸುತ್ತೇವೆ ಬಾ ಎಂದರು. ಆಗ ಕೋಪಗೊಂಡ ಸಂಧ್ಯಾ, ಹಾ, ಗಟ್ಟಿಯಾದ ಮರ ಹುಡುಕುತ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮೆಲ್ಲರನ್ನು ಒಟ್ಟಿಗೆ ನೇಣು ಹಾಕಿದಾಗ ಅದನ್ನು ತಾಳುವ ಶಕ್ತಿ ಆ ಮರಕ್ಕೆ ಬೇಕು ಅಲ್ವಾ, ಅದಕ್ಕೆ ಎಂದಾಗ ಮನೆ ಜೋರಾಗಿ ನಗತೊಡಗಿದನ. ನೋಡ್ರಪ್ಪ, ಇರಲಾರದವನು ಇರುವೆ ಬಿಟ್ಕೊಂಡ ಅನ್ನೋ ಥರ ಸುಮ್ಮನೆ ಇದ್ದ ಅವಳನ್ನ ಕೆಣಕಿ ಅವಳ ಹತ್ತಿರ ಹೀಗೆ ಹೇಳಿಸಿಕೊಂಡ್ರಲ್ಲ, ಏನು ಹೇಳಬೇಕು ನಿಮ್ಮ ಬುದ್ಧಿಗೆ ಎಂದನು. ಎಲ್ಲರೂ ಪೆಕರು ಪೆಕರಾಗಿ ನಗುತ್ತಾ ತಲೆ ಕೆರೆದುಕೊಂಡು ಮುಂದೆ ಸಾಗತೊಡಗಿದರು. ಸಂಧ್ಯಾ ಕೂಡ ನಗತೊಡಗಿದ್ದಳು. ಅವಳ ಜೊತೆಯಲ್ಲಿ ಚೈತ್ರ ಕೂಡ ನಗತೊಡಗಿದ್ದಳು. ಆಗ ಮನೆ, ದೇವರೇ, ಚೈತ್ರಾಳ ನಗು ಹೀಗೆಯೇ ಇರಲಿ ಎಂದು ದೇವರಲ್ಲಿ ಕೋರಿದಾಗ ಅವನಿಗೆ ಒಂದು ಕ್ಷಣ ಅಚ್ಚರಿ ಮೂಡಿತು. ದೇವಸ್ಥಾನ ದೇವರು ಎಂದು ನಂಬದ ನಾನು ಹೀಗೆ ಸದಾಕಾಲ ದೇವರ ನೆನೆಯಲು ಕಾರಣ ಚೈತ್ರ ಎಂದು ತುಂಬ ಖುಷಿಯಾದೆನ. ಈ ಕಡೆ ಸುಮತಿ ತನ್ನ ತಾಯಿ ಶಾರದಾಳ ಹತ್ತಿರ ಬರೀ ಚೈತ್ರಾಳ ಬಗ್ಗೆ ಹೇಳುತ್ತಾ ಬಯಸಿಕೊಂಡಳ. ಅವಳು ಹೋಗುವುದಿಲ್ಲ ಎಂದವಳನ್ನು ಮನೆ ಜೊತೆಗೆ ಒತ್ತಾಯ ಮಾಡಿ ಕಳುಹಿಸಿ ಈಗ ನೋಡಿದರೆ ಅವಳನ್ನು ನೆನೆಸಿಕೊಂಡು ಒದ್ದಾಡುತ್ತಿದ್ದೀಯಾ? ಅವಳು ಮನೆ ಜೊತೆಯಲ್ಲಿ ಆರಾಮಾಗಿದ್ದಾಳೆ, ಚಿಂತೆ ಬಿಡು ಎಂದು ಬೈದರು. ಸರಿ ಎಂದು ತಾಯಿಯ ಮಡಲಿಗೆ ತಲೆ ಇಟ್ಟಳು ಸುಮ. ಸುಂದರವಾದ ಹೂವಿನ ಗಂಧ ಎಲ್ಲರ ಮೂಗಿಗೆ ಅಡರಿ ಎಲ್ಲರ ಗಮನವನ್ನು ತನ್ನೆಡೆಗೆ ಸೆಳೆಯಿತು. ಚೈತ್ರಾಳಂತೂ ಅಚ್ಚರಿಯಿಂದ ಆ ನೇರಳೆ ಬಣ್ಣದ ಹೂವಿನ ದಳಗಳನ್ನು ಮುಟ್ಟಿ ಅದರ ಸೌಂದರ್ಯವನ್ನು ಸವಿಯುತ್ತಿದ್ದಳು. ಸಂಧ್ಯಾ ಆ ಹೂವನ್ನು ಕಿತ್ತು ಚೈತ್ರಾಳ ಮುಡಿಯಲ್ಲಿ ಮುಡಿಸಿದಳು. ಆ ಹೂವಿನಿಂದ ಚೈತ್ರಾಳಿಗೆ ಕಳೆ ಬಂದಿತು, ಇಲ್ಲ ಚೈತ್ರಾಳಿಂದ ಆ ಹೂವಿಗೆ ಕಳೆ ಬಂದಿತು, ಒಂದು ತಿಳಿಯದಾಗಿತ್ತು. ಹಾಗೆ ಅದು ಇದು ಮಾತನಾಡುತ್ತಾ ಎಲ್ಲರೂ ಬೆಟ್ಟದ ತುದಿಗೆ ಬಂದರು. ಅಲ್ಲಿ ಕೆಂಪು ಬಣ್ಣದ ರಂಜಕದ ಹೂಗಳು ಹಾಸಿಗೆಯಂತೆ ಹಾಸಿ ಇಡೀ ವಾತಾವರಣವನ್ನು ಆಹ್ಲಾದಕರವಾಗಿ ಮಾಡಿತ್ತು. ಆಗ ಎಲ್ಲಿಂದಲೋ ಒಂದು ಹಾವು ಸರಸರನೆ ಅರಿದು ಇವರೆಲ್ಲರೂ ನಿಂತಲ್ಲಿಗೆ ಬರತೊಡಗಿತು. ಅಷ್ಟರಲ್ಲಿ ಆ ಹಾವು ಹರಿದು ಚೈತ್ರ ನಿಂತಲ್ಲಿಗೆ ಬರತೊಡಗಿದಾಗ ಅದು ಇನ್ನೇನು ಚೈತ್ರಾಳಿಗೆ ಕಚ್ಚಬೇಕು ಎನ್ನುವಷ್ಟರಲ್ಲಿ ಅದು ಸಂಧ್ಯಾಳ ಕಣ್ಣಿಗೆ ಬಿದ್ದಿತು. ಆಗ ಸಂಧ್ಯಾ ತಕ್ಷಣ, ಅಯ್ಯೋ ಚೈತ್ರ, ಹಾವು ಹಾವು ಎಂದವಳೆ. ಚೈತ್ರಾಳನ್ನು ತನ್ನ ಬಲ ಹಾಕಿ ನೂಕಿದಾಗ ಚೈತ್ರ ಆಯಾ ತಪ್ಪಿ ಉರುಳುತ್ತಾ ಕೆಳಗೆ ಬೀಳತೊಡಗಿದಳು. ಆಗ ಮನೆ ಚೈತ್ರ ಎಂದವನೇ ಅವಳ ಹಿಂದೆಯೇ ತಾನು ಉರುಳತೊಡಗಿದನು. ಎಲ್ಲರ ಆ ಗಲಾಟೆ ಗದ್ದಲಕ್ಕೆ ಆ ಹಾವು ಭಯಗೊಂಡು ಬೇರೆಡೆಗೆ ವೇಗವಾಗಿ ಸಾಗಿ ಹರಿದು ಹೋಗಿದ್ದು. ಉರುಳುತ್ತಾ ಸಾಗಿದ ಚೈತ್ರಾಳಿಗೆ ಎದುರಾಗಿ ಒಂದು ದೊಡ್ಡ ಬಂಡೆಕಲ್ಲು ನಿಂತಿತ್ತು. ಆ ಕಲ್ಲು ವೇಗದಲ್ಲಿ ಬೀಳುತ್ತಿದ್ದ ಚೈತ್ರಾಳ ಹಣೆಗೆ ಬಡಿದು ಚೈತ್ರ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದಳು. ಅವಳ ಹಿಂದೆಯೇ ಬಂದ ಮನೆ ಚೈತ್ರಾಳನ್ನು ಎತ್ತಿಕೊಂಡು ಚೈತ್ರ ಎಂದು ಜೋರಾಗಿ ಕಿರುಚಿದನು. ಆಗ ಅವನ ಕೂಗನ್ನು ಅನುಸರಿಸಿ ಎಲ್ಲರೂ ಅಲ್ಲಿಗೆ ಬಂದರು. ಸಂಧ್ಯಾಳಂತೂ ತನ್ನಿಂದಲೇ ಹಾಗೆ ಆದದ್ದು ಎಂದು ಜೋರಾಗಿ ಅಳತೊಡಗಿದಳು. ಆಗ ಉಳಿದವರು, ಹಾವಿನಿಂದ ಅವಳನ್ನು ಕಾಪಾಡಲು ಹೋಗಿ ಹಾಗೆ ಮಾಡಿದೆ ನೀನು, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಎಂದು ಸಮಾಧಾನವನ್ನು ಮಾಡಿದರೂ ಸಂಧ್ಯಾಳ ಅಳು ನಿಲ್ಲುತ್ತಿಲ್ಲ. ಮನೆ ನೀರು ಚುಮುಕಿಸಿದರೂ ಚೈತ್ರ ಎದ್ದೇಳದಾಗ ಅವಳನ್ನು ಅಪ್ಪಿ ಅಳಲು ಶುರು ಮಾಡಿದನು. ಹಾಗೆ ಅವಳನ್ನು ಎತ್ತಿಕೊಂಡು ಬೆಟ್ಟವನ್ನು ಇಳಿದು ಕೆಳಗೆ ಬರತೊಡಗಿದನು. ಅವನ ಜೊತೆ ಸಂಧ್ಯಾ ಹಾಗೂ ಒಂದಿಬ್ಬರು ಸ್ನೇಹಿತರು ಹಾಗೂ ಒಬ್ಬರು ಲೆಕ್ಚರರ್ ಕೂಡ ಇಳಿದು ಬರತೊಡಗಿದರು. ಎಲ್ಲರೂ ಬಂದು ಒಂದು ವ್ಯಾನ್ನಲ್ಲಿ ಚೈತ್ರಾಳನ್ನು ಕರೆದುಕೊಂಡು ಸಮೀಪದಲ್ಲಿ ಇರುವ ಆಸ್ಪತ್ರೆಯ ಕಡೆಗೆ ಗಾಡಿ ಓಡಿಸಿದರು. ಮನೆ ಮತ್ತು ಸಂಧ್ಯಾಳ ಅಳು ತಾರಕಕ್ಕೆ ಏರುತ್ತಿತ್ತು. ಆಸ್ಪತ್ರೆಯ ಮುಂದೆ ಗಾಡಿ ನಿಂತ ಕೂಡಲೇ ಸ್ಟ್ರೆಚರ್ ಮೇಲೆ ಚೈತ್ರಾಳನ್ನು ಮಲಗಿಸಿಕೊಂಡು ತುರ್ತು ನಿಗಾ ಘಟಕಕ್ಕೆ ಸೇರಿಸಿ ಬಾಗಿಲು ಹಾಕಿಕೊಂಡರು. ಚೈತ್ರಾಳ ತಲೆಗೆ ಬಲವಾದ ಏಟು ಬಿದ್ದು ರಕ್ತಸ್ರಾವ ವಿಪರೀತ ಆಗಿತ್ತು. ಡಾಕ್ಟರ್ ಹಣೆಗೆ ಆಳವಾದ ಗಾಯವಾದುದರಿಂದ ಹೊಲಿಗೆ ಹಾಕಿ ರಕ್ತಸ್ರಾವ ನಿಲ್ಲಿಸಿದರು. ಸ್ವಲ್ಪ ಹೊತ್ತಿಗೆ ಹೊರಗೆ ಬಂದಾಗ ಮನೆ ಓಡುತ್ತಾ ಬಂದು, ಏನಾಯಿತು ಡಾಕ್ಟರ್, ಚೈತ್ರ ಹುಷಾರಾಗಿ ಇದ್ದಾಳೆ ತಾನೇ ಎಂದನು. ಆಗ ಅವರು, ಇವಾಗ ಪರವಾಗಿಲ್ಲ, ರಕ್ತ ಜಾಸ್ತಿ ಹೋಗುತ್ತಿದ್ದರಿಂದ ಗಾಯಕ್ಕೆ ಹೊಲಿಗೆ ಹಾಕಿ ನಿಲ್ಲಿಸಿದೆವು ಎಂದಾಗ ಮನೆಗೆ ತಲೆ ಸುತ್ತು ಬಂದಂತೆ ಆಗಿ ಸವರಿಸಿಕೊಂಡೆನು. ಡಾಕ್ಟರ್, ನಾನವಳನ್ನು ನೋಡಬಹುದಾ ಎಂದಾಗ, ಇನ್ನೂ ಬೇಡ, ಅವರಿಗೆ ಪ್ರಜ್ಞೆ ಬಂದಿಲ್ಲ, ಬಂದ ಮೇಲೆ ಭೇಟಿಯಾಗಿ ಎಂದರು. ಮನೆ ಎಲ್ಲರಿಗೂ,
ಚೈತ್ರ ಔಟ್ ಆಫ್ ಡೇಂಜರ್. ನೀವೆಲ್ಲ ಕ್ಯಾಂಪ್ಗೆ ವಾಪಸ್ ಹೊರಡಿ, ನಾನು ಚೈತ್ರಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಎಲ್ಲರೂ ಸರಿ ಎಂದು ಹೊರಡಲು ಅನುವಾದರು. ಆದರೆ ಸಂಧ್ಯಾ ಮಾತ್ರ ನಾನು ನಿನ್ನ ಜೊತೆ ಇಲ್ಲಿಯೇ ಇರುತ್ತೇನೆ ಎಂದಾಗ ಮನೆ ಸರಿ ಇರು ಎಂದನು. ಎಲ್ಲರೂ ಮನೆಗೆ ಚೈತ್ರ ಹುಷಾರು ಎಂದು ಹೇಳಿ ಕ್ಯಾಂಪ್ ಕಡೆ ನಡೆದರು. ಮನೆ ಮಡಿಲಲ್ಲಿ ತಲೆ ಇಟ್ಟು ಸಂಧ್ಯಾ ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತಾಗ ಮನೆ ತಾನೇ ಅವಳನ್ನು ಸಮಾಧಾನ ಮಾಡಿದ್ದನು. ಆದರೂ ಎಲ್ಲೋ ಒಂದು ಕಡೆ ಅವ್ಯಕ್ತ ಭಯ ಅವನನ್ನು ಆವರಿಸಿತ್ತು. ವಿಧಿ ತನ್ನ ಕರಾಳ ಆಟವನ್ನು ಆಡಲು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದ. ಚೈತ್ರ ನಿಜವಾಗಲೂ ಔಟ್ ಆಫ್ ಡೇಂಜರಾ? ಅವಳಿಗೆ ಏನೂ ಆಗಲಿಲ್ವಾ? ಮುಂದೆ ವಿಧಿ ಇವರ ಬಾಳಲ್ಲಿ ಯಾವ ರೀತಿಯ ಆಟ ಆಡುತ್ತದೆ? ಕಾಯ್ದು ನಿರೀಕ್ಷಿಸಿ. ಭಾಗ 6 ಮುಂದುವರಿಯುತ್ತದೆ. ಭಾಗ 6ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.